ಸಕಲ ಕಾರ್ಯಗಳಲ್ಲೂ ಯಶಸ್ಸು ನೀಡುವ ಆದಿವಂದಿತನಾದ ಶ್ರೀ ವಿಘ್ನೇಶ್ವರನಿಗೆ ಭಕ್ತಿಪೂರ್ವಕವಾಗಿ ನಮಿಸುತ್ತಾ, ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರೇ ಆದ ಶ್ರೀ ದತ್ತಗುರುಗಳಿಗೆ ಅನಂತ ಪ್ರಣಾಮ ಅರ್ಪಿಸೋಣ. ಲೋಕದ ಏಳಿಗೆಗಾಗಿ, ಭಕ್ತಜನರ ಭಾಗ್ಯೋದಯಕ್ಕಾಗಿ ತ್ರಿಮೂರ್ತಿ ಅಂಶಿಕರಾದ ಶ್ರೀ ಗುರು ನೃಸಿಂಹ ಸರಸ್ವತಿಗಳು ಅವತಾರವೆತ್ತಿದರು. ಅವರು ತಮ್ಮ ಜೀವಿತ ಕಾಲದಲ್ಲಿ ನಾನಾ ಕ್ಷೇತ್ರಗಳಿಗೆ ಸಂದರ್ಶನವಿತ್ತು ಸಾಮಾನ್ಯರಲ್ಲಿ ಭಕ್ತಿಯ ಬೀಜಾಂಕುರ ಮಾಡಿ ಹರಸಿ ಹಾರೈಸಿ ರಕ್ಷಿಸಿ ಧರ್ಮದ ನೆಲೆಗಾಣಿಸಲು ಸತತವಾಗಿ ಸಂಚರಿಸಿದರು. ಆ ಸಂಚಾರ ಕಾಲದಲ್ಲಿ ಅನೇಕಾನೇಕ ಪವಾಡಗಳನ್ನು ಮಾಡಿ ಜನ ಮಾನಸದಲ್ಲಿ ಸ್ಥಿರವಾಗಿ ನೆಲೆಸಿದರು. ಅಂತಹ ಮಹಾಮಹಿಮಾನ್ವಿತ ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಗಳು ಗಾಣಗಾಪುರ ಕ್ಷೇತ್ರದಲ್ಲಿ ತಮ್ಮ ಜೀವಿತಾವಧಿಯ ಬಹುಭಾಗ ಕಳೆದರು. ಅವರ ಉಪಸ್ಥಿತಿಯಿಂದಾಗಿ ಗಾಣಗಾಪುರ ಪ್ರಖ್ಯಾತವಾಯಿತು, ಪವಿತ್ರ ಕ್ಷೇತ್ರ ಎನಿಸಿತು. ದತ್ತಾತ್ರೇಯ ಸ್ವರೂಪರಾದ ಶ್ರೀ ನರಸಿಂಹ ಸರಸ್ವತಿಯವರನ್ನು ಧ್ಯಾನಿಸುತ್ತಾ ಪವಿತ್ರ ಗಾಣಗಾಪುರ ಕ್ಷೇತ್ರ ದರ್ಶನ ಮಾಡೋಣ. ಕರ್ಪೂರಗೌರಂ ಕರುಣಾವತಾರಂ ಸಂಸಾರಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾನಿ ಸಹಿತಂ ನಮಾಮಿ. ದತ್ತಾತ್ರೇಯ ಸ್ವರೂಪಿ ಶ್ರೀ ನರಸಿಂಹ ಸರಸ್ವತಿ ಯತಿವರ್ಯರು ಗಾಣಗಾಪುರಕ್ಕೆ ಬಂದಾಗ ಶ್ರೀಗಳು ನಿತ್ಯ ಸ್ನಾನಕ್ಕಾಗಿ ಭೀಮಾ ಅಮರಜಾ ನದಿಗಳ ಸಂಗಮಕ್ಕೆ ಬರುತ್ತಿದ್ದರು. ನಿರ್ಮಲ ವಾತಾವರಣ, ಜುಳುಜುಳು ಹರಿವ ಭೀಮಾ ಅಮರಜಾ ನದಿ ಇದು ಸಂಗಮ ಕ್ಷೇತ್ರ. ಇಲ್ಲಿ ಭಕ್ತಿಯಿಂದ ಮಿಂದವರಿಗೆ ಸಕಲ ಇಷ್ಟಾರ್ಥ ಪ್ರಾಪ್ತಿ. ಸಂಗಮ ಸ್ನಾನದ ಈ ಗಂಗೆಯು ಬಾಹ್ಯ ಕೊಳೆಯನ್ನು ತೊಳೆದರೆ ಗುರುವಿನ ಧ್ಯಾನದಿಂದ ಅಂತರಂಗ ಕೊಳೆಯ ನಿರ್ಮೂಲನವಾಗುತ್ತದೆ. ಪರಿಶುದ್ಧರಾಗಿ ಪವಿತ್ರಾತ್ಮರಾಗಿ ನಾವು ಶ್ರೀ ದತ್ತನ ದರ್ಶನ ಮಾಡೋಣ. ಊರ ಮಧ್ಯದಲ್ಲಿ ಶ್ರೀಮನ್ ನರಸಿಂಹ ಸರಸ್ವತಿ ದತ್ತ ಮಹಾರಾಜರ ಮಠವಿರುತ್ತದೆ. ಮಠದ ಪ್ರಾಕಾರದಲ್ಲಿ ದೇವಾಲಯಗಳು ಈ ರೀತಿ ಇದೆ. ಮಠದ ಪೂರ್ವಕ್ಕೆ ಮಹಾದೇವರು ಮತ್ತು ದತ್ತ ಪಾದುಕೆಗಳಿವೆ. ದಕ್ಷಿಣಕ್ಕೆ ಔದುಂಬರ ವೃಕ್ಷ, ಅದರ ಕೆಳಗೆ ಗಣಪತಿ, ಮಹಾದೇವ ಹಾಗೂ ಪಾರ್ವತಿ ಮೂರ್ತಿಗಳಿವೆ. ಪಶ್ಚಿಮಕ್ಕೆ ಅಶ್ವತ್ಥ ಕಟ್ಟೆ, ಅದರ ಸುತ್ತಲೂ ನಾಗನಾಥ, ಮಾರುತಿ ಮತ್ತು ತುಳಸಿ ವೃಂದಾವನಗಳಿವೆ. ಉತ್ತರಕ್ಕೆ ಮಾರುತಿಯ ಸಣ್ಣ ಗುಡಿ, ಗಣಪತಿ ಮೂರ್ತಿ ಇದೆ. ಯಾವ ಪ್ರಕಾರ ಮಹಾರಾಜರ ತ್ರಿಕಾಲ ಪೂಜೆ, ಮಹಾ ನೈವೇದ್ಯಗಳು ಆಗುತ್ತಿದ್ದವೋ ಅದೇ ಪ್ರಕಾರ ಈ ವಿಷ್ಣು ಹರ ಗಣಪತಿಯ ತ್ರಿಕಾಲ ಪೂಜೆ ಮತ್ತು ನೈವೇದ್ಯಗಳು ಆಗುತ್ತವೆ. ಗರ್ಭಗುಡಿಯೊಳಗೆ ಚಿಕ್ಕ ಬಾಗಿಲಿದೆ. ಗರ್ಭಗುಡಿಯಲ್ಲಿ ಪೂಜಾರಿಗಳ ಹೊರತಾಗಿ ಬೇರೆ ಯಾರಿಗೂ ಪ್ರವೇಶವಿಲ್ಲ. ಕಿಂಡಿಯೊಳಗಿನಿಂದ ಗರ್ಭಗುಡಿಯಲ್ಲಿನ ತ್ರೈಮೂರ್ತಿಯ ದರ್ಶನವಾಗುತ್ತದೆ. ಒಳಗಿನ ಚೌಕಿನಲ್ಲಿ ಮಹಾರಾಜರು ಸ್ವಹಸ್ತದಿಂದ ಇಟ್ಟ ಪಾದುಕೆಗಳಿವೆ. ಗಾಣಗಾಪುರಕ್ಕೆ ಇಂತಹ ಮಹತ್ವ ಬಂದಿರುವುದೇ ಈ ನಿರ್ಗುಣ ಪಾದುಕೆಗಳಿಂದ. ಎಷ್ಟೋ ವಿಭೂತಿಗಳಿಗೆ ಇವುಗಳಿಂದ ಪ್ರತ್ಯಕ್ಷ ಮಹಾರಾಜರ ದರ್ಶನ ಆಗಿದೆ. ಈ ಪಾದುಕೆಗಳಿಗೆ
ನೀರಿನ ಸ್ಪರ್ಶವಿಲ್ಲ. ಕೇವಲ ಕೇಸರ, ಕಸ್ತೂರಿ, ಅಷ್ಟಗಂಧ ಮತ್ತು ಅತ್ತರ ಮುಂತಾದ ಸೌಗಂಧಿಕ ದ್ರವ್ಯಗಳ ಲೇಪವು ಅವುಗಳ ಮೇಲೆ ಆಗಿರುತ್ತದೆ. ಕ್ಷೇತ್ರದ ಪೂರ್ವ ದಿಕ್ಕಿಗೆ 2 ಫರ್ಲಾಂಗನ ಮೇಲೆ ಜಾಗೃತ ಕಲ್ಲೇಶ್ವರನ ದೇವಸ್ಥಾನವಿದೆ. ಕಲ್ಲೇಶ್ವರನೆಂದರೆ ಗೋಕರ್ಣ ಮಹಾಬಲೇಶ್ವರನೇ. ಇಲ್ಲಿರುವ ಶ್ರೀ ಶನಿ ಮಂದಿರ, ಪಂಚವಿನಾಯಕ ಮಂದಿರ ಭಕ್ತರನ್ನು ರಕ್ಷಿಸುವ ದೇವಮಂದಿರಗಳಾಗಿವೆ. ಊರಿನಿಂದ ನೈಋತ್ಯ ದಿಕ್ಕಿಗೆ 2 ಮೈಲುಗಳ ಅಂತರದಲ್ಲಿದೆ ಭೀಮಾ ಮತ್ತು ಅಮರಜಾ ನದಿಗಳ ಸಂಗಮ. ಸಂಗಮಕ್ಕೆ ಹೋಗುವ ದಾರಿಯಲ್ಲಿ ಭಾಗೀರಥಿ ತೀರ್ಥದ ಹಳ್ಳವಿದೆ. ಅಮರಜಾ ನದಿ ಪೂರ್ವವಾಹಿನಿಯಾಗಿ, ಭೀಮಾ ನದಿ ಉತ್ತರ ವಾಹಿನಿಯಾಗಿ ಸಂಗಮವಾಗಿದೆ. ಇಲ್ಲಿಯೇ ಶ್ರೀ ನರಸಿಂಹ ಸರಸ್ವತಿಗಳು ನಿತ್ಯ ಸ್ನಾನ ಮಾಡುತ್ತಿದ್ದರು. ಇಂತಹ ಈ ಪವಿತ್ರ ಸ್ಥಳದಲ್ಲಿ ಯಾತ್ರಿಕರು ಸ್ನಾನ ಮಾಡಿದರೆ ಅವರ ಸಕಲ ಪಾಪಗಳೂ ನಾಶ ಹೊಂದುತ್ತವೆ. ಸಂಗಮದಲ್ಲಿ ದತ್ತಮಂದಿರವಿದೆ. ಭೀಮಾ ಅಮರಜಾ ನದಿಗಳ ಅಮೋಘ ಸಂಗಮವಿದೆ. ಸಂಗಮ ಮಂದಿರದ ಮುಂದೆ ಒಂದು ದೊಡ್ಡ ಅಶ್ವತ್ಥ ವೃಕ್ಷವಿತ್ತು. ಅದರ ಕೆಳಗೆಯೇ ಮಹಾರಾಜರು ಅನುಷ್ಠಾನಕ್ಕೆ ಕೂಡುತ್ತಿದ್ದರು. ಈ ವೃಕ್ಷವು ಕಾಲಾಂತರದಲ್ಲಿ ಬಿದ್ದ ಮೇಲೆ ಈಗಿನ ದೇವಸ್ಥಾನ ಕಟ್ಟಿ ಪಾದುಕೆ ಮತ್ತು ಲಿಂಗ ಇವುಗಳ ಸ್ಥಾಪನೆ ಮಾಡಿದ್ದಾರೆ. ದೇವಾಲಯದಲ್ಲಿ ತ್ರಿಮೂರ್ತಿ ದತ್ತನ ದರ್ಶನವಾಗುತ್ತದೆ. ದೇವಾಲಯದ ಮುಂದೆ ವೃಂದಾವನವಿದೆ. ಸಂಗಮಕ್ಕೆ ಅನತಿ ದೂರದಲ್ಲಿರುವುದೇ ಭಸ್ಮದ ಗುಡ್ಡ. ಭಗವಾನ್ ಪರಶುರಾಮನು ಈ ಸ್ಥಳದಲ್ಲಿ ದೊಡ್ಡ ರಾಜಯಜ್ಞವನ್ನು ಜಗತ್ತಿನ ಕಲ್ಯಾಣದ ಸಲುವಾಗಿ ಮಾಡಿದನಂತೆ. ಈ ಯಜ್ಞದ ಭಸ್ಮದಿಂದ ಈ ಗುಡ್ಡ ಆಯಿತು. ಈ ಭಸ್ಮದ ಗುಡ್ಡದಿಂದ ಯಾತ್ರಿಕರು ಸಾಕಷ್ಟು ಭಸ್ಮವನ್ನು ಒಯ್ಯುತ್ತಾರೆ. ಆದರೂ ಕೂಡ ಈ ಭಸ್ಮದ ಗುಡ್ಡ ಕಡಿಮೆ ಆಗುವುದಿಲ್ಲ. ಹೇಗಿದೆಯೋ ಹಾಗೆಯೇ ಇದೆ. ಶ್ರೀಕ್ಷೇತ್ರ ಗಾಣಗಾಪುರದ ಮುಖ್ಯ ಪ್ರಸಾದವೆಂದರೆ ಈ ವಿಭೂತಿ ಹಾಗೂ ನಿರ್ಗುಣ ಪಾದುಕೆಯ ಗಂಧಾನುಲೇಪನ. ಸಂಗಮ ದತ್ತ ಮಂದಿರದ ಎದುರಿನ ಕಟ್ಟೆಯ ಮೇಲೆ ಶುಷ್ಕ ಕಾಷ್ಟ ಔದುಂಬರವಿತ್ತು. ನರಹರಿ ಎಂಬ ಹೆಸರಿನ ಗುರುಭಕ್ತನಿಗೆ ಕುಷ್ಠರೋಗವಿತ್ತು. ಶ್ರೀ ನರಸಿಂಹ ಸರಸ್ವತಿ ಮಹಾರಾಜರು ಅವನಿಗೆ ನಿತ್ಯವೂ ಶುಷ್ಕ ಕಾಷ್ಟ ಔದುಂಬರಕ್ಕೆ ನೀರು ಹಾಕಲು ಹೇಳಿದರು. ಕೆಲವು ದಿನದ ಮೇಲೆ ಅವನ ದೃಢ ಭಕ್ತಿಯನ್ನು ನೋಡಿ ಪ್ರಸನ್ನರಾಗಿ ತಮ್ಮ ಕಮಂಡಲದಲ್ಲಿನ ನೀರನ್ನು ಪ್ರಕ್ಷಾಳನ ಮಾಡಿದರು. ಆಗ ನರಹರಿಯು ಕುಷ್ಠರೋಗದಿಂದ ಮುಕ್ತನಾದನು. ಈ ಗಿಡದ ಕೆಳಗೆ ಭಕ್ತರು ಕುಳಿತು ಗುರುಚರಿತ್ರೆ ಪಾರಾಯಣ ಮಾಡುತ್ತಾರೆ, ಪ್ರದಕ್ಷಿಣೆ ಹಾಕುತ್ತಾರೆ, ಗುರುಕೃಪೆಗೆ ಪಾತ್ರರಾಗುತ್ತಾರೆ. ಶ್ರೀಗಳು ಸಂಗಮದಿಂದ ಗಾಣಗಾಪುರಕ್ಕೆ ಹೋಗುವ ಮುಂದೆ ಮತ್ತು ಬರುವ ಮುಂದೆ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದ ಸ್ಥಳವೇ ವಿಶ್ರಾಂತಿ ಕಟ್ಟೆ. ಇಲ್ಲಿ ಅಷ್ಟತೀರ್ಥಗಳಿವೆ. ಅವುಗಳೆಂದರೆ ಷಟ್ಕುಲ ತೀರ್ಥ, ನರಸಿಂಹತೀರ್ಥ, ಭಾಗೀರಥಿ ತೀರ್ಥ, ಪಾಪವಿನಾಶಿನಿ ತೀರ್ಥ, ಕೋಟಿ ತೀರ್ಥ, ರುದ್ರಪಾದ ತೀರ್ಥ, ಚಕ್ರತೀರ್ಥ, ಮನ್ಮಥ ತೀರ್ಥ. ಈ ತೀರ್ಥಗಳಲ್ಲಿ ಸ್ನಾನ ಮಾಡಿ ಸಂಗಮೇಶ್ವರನ ಪೂಜೆಯನ್ನು ಮಾಡಿ ಶ್ರೀ ದತ್ತಾತ್ರೇಯರನ್ನು ಸಂದರ್ಶಿಸಿದರೆ ನಮ್ಮ ಮನೋರಥವು ಪೂರ್ಣವಾಗುತ್ತದೆ. ಈ ತೀರ್ಥಗಳು ಮಹಾರಾಜರ ಅವಲೋಕನದಿಂದ ಪರಮ ಪವಿತ್ರವಾಗಿದೆ. ಸಕಲ ಇಷ್ಟಾರ್ಥ ಸಾಧನವಾಗಿದೆ. ಸುಮಾರು 23 ವರ್ಷಗಳ ಕಾಲ ಶ್ರೀ ಗುರುಗಳು ಇಲ್ಲಿಯೇ ತಂಗಿತ್ತು ತಮ್ಮ ಹಿತವಚನಗಳಿಂದ ಭಕ್ತರನ್ನು ಕಾಪಾಡುತ್ತಿದ್ದರು. ಕಾಲಾನಂತರ ಶ್ರೀಶೈಲದೆಡೆಗೆ ಪ್ರಯಾಣ ಬೆಳೆಸುತ್ತಾರೆ. ಇದರಿಂದ ಅವರ ಶಿಷ್ಯರಿಗೆ, ಭಕ್ತರಿಗೆ ದಿಗ್ಭ್ರಾಂತಿಯಾಗುತ್ತದೆ. ಆಗ ಗುರುಗಳು ತಮ್ಮ ಪಾದುಕೆಗಳನ್ನು ಬಿಟ್ಟು ಆ ಪಾದುಕೆಗಳನ್ನೇ ತಮ್ಮ ಪ್ರತಿರೂಪವೆಂದು ಭಾವಿಸಿ ಪೂಜಿಸಬೇಕೆಂದು, ಹಾಗೆ ಪೂಜಿಸುವಾಗ ತಾವು ಅಲ್ಲಿಯೇ ಇದ್ದು ಭಕ್ತಜನ ರಕ್ಷಣೆ ಮಾಡುತ್ತೇನೆಂದು ಅಭಯ ನೀಡುತ್ತಾರೆ. ಅದುವೇ ಈ ಪವಿತ್ರ ನಿರ್ಗುಣ ಪಾದುಕೆಗಳು. ಭಕ್ತರ ಪಾಲಿಗೆ ಪರಮಾತ್ಮ ದತ್ತಾತ್ರೇಯರ ರೂಪವಿದು. ಇಲ್ಲಿ ನಡೆಯುವ ನಿತ್ಯಕ್ರಮ ಹಾಗೂ ಉತ್ಸವಗಳು ಹೀಗಿವೆ. ಚೈತ್ರ ಶುದ್ಧ ಪ್ರತಿಪದೆ ದಿವಸ
ಮಹಾರಾಜರ ನಿರ್ಗುಣ ಪಾದುಕೆಗಳಿಗೆ ಕೇಶರ, ಕಸ್ತೂರಿ ಮಿಶ್ರಿತ ಗಂಧದ ಹಾಗೂ ಅಷ್ಟಗಂಧ ಅತ್ತರದ ಲೇಪನೆಯನ್ನು ಮಾಡುತ್ತಾರೆ. ರಾತ್ರಿಯಲ್ಲಿ ಪಲ್ಲಕ್ಕಿ ಮೆರವಣಿಗೆಯಾಗಿ ವರ್ಷ ಪ್ರತಿಪದೆಯ ಉತ್ಸವವು ಸಮಾಪ್ತವಾಗುತ್ತದೆ. ವೈಶಾಖ ಶುದ್ಧ ಪಂಚಮಿಗೆ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯರ ಜನ್ಮೋತ್ಸವ ಸಮಾರಂಭ. ವೈಶಾಖ ಶುದ್ಧ ಚತುರ್ದಶಿ ದಿವಸ ಸೂರ್ಯಾಸ್ತದ ಸಮಯದಲ್ಲಿ ನರಸಿಂಹ ಜನ್ಮವಾಗಿ ಪೌರ್ಣಿಮೆಯ ದಿವಸ ಪಾರಣಿಯ ನಿಮಿತ್ತ ಸಾಲಕರಿ ಪೂಜಾರಿಯ ಕಡೆಯಿಂದ ಬ್ರಹ್ಮಭೋಜನವಾಗುತ್ತದೆ. ಆಷಾಢ ಶುದ್ಧ ಪೌರ್ಣಿಮೆಯ ಚಾತುರ್ಮಾಸ ಆರಂಭ. ಶ್ರಾವಣ ಶುದ್ಧ ಪ್ರತಿಪದೆಯಿಂದ ಅಮಾವಾಸ್ಯೆಯವರೆಗೆ ಪ್ರತಿ ದಿವಸ ಶಿವಲಿಂಗ ಮತ್ತು ಖಡಾವಗಿ ಇವುಗಳ ಮೇಲೆ ರುದ್ರಾಭಿಷೇಕ. ಭಾದ್ರಪದ ಚತುರ್ಥಿಯ ದಿವಸ ಬೆಳಗ್ಗೆ ಶ್ರೀಪದ ಶ್ರೀವಲ್ಲಭ ಇವರ ಜನ್ಮೋತ್ಸವದ ಆಚರಣೆ. ಆಶ್ವಿನ ಶುದ್ಧ ವಿಜಯದಶಮಿಯ ದಿವಸ ಸಾಯಂಕಾಲ 5 ಗಂಟೆಗೆ ಶ್ರೀ ದತ್ತ ಮಹಾರಾಜರ ಪಲ್ಲಕ್ಕಿ ಮೆರವಣಿಗೆ. ಕಾರ್ತಿಕ ಪೌರ್ಣಿಮೆ ಮತ್ತು ವದ್ಯ ಪ್ರತಿಪದೆಯ ದಿವಸ ಪ್ರಸಾದ ಮತ್ತು ದೀಪಾರಾಧನೆ ನಿಮಿತ್ತ ಸಂಗಮದಲ್ಲಿ ದೊಡ್ಡ ಉತ್ಸವ. ಮಾರ್ಗಶೀರ್ಷ ಶುದ್ಧ ಚತುರ್ದಶಿ ದಿವಸ ದತ್ತ ಜನ್ಮದ ನಿಮಿತ್ತ ದೊಡ್ಡ ಉತ್ಸವವಾಗುತ್ತದೆ. ಸುಮಾರು 1 ಲಕ್ಷದಷ್ಟು ಜನ ಯಾತ್ರೆಗೆ ಕೂಡುತ್ತಾರೆ. ಇವೆಲ್ಲವೂ ಇಲ್ಲಿ ನಡೆಯುವ ಮುಖ್ಯ ಉತ್ಸವಗಳು. ಅಲ್ಲದೆ ಪ್ರತಿ ರಾತ್ರಿ ಪ್ರತಿನಿತ್ಯ ಇಲ್ಲಿ ಪಲ್ಲಕ್ಕಿಯ ಉತ್ಸವವಂತೂ ಆಗೇ ಆಗುತ್ತದೆ. ಆ ವೇಳೆಗೆ ಇಲ್ಲಿ ನಗಾರಿ ಬಾರಿಸುತ್ತಾರೆ. ಅನೇಕ ಸೇವಕರಿ ಜನರ ಮೈಯಲ್ಲಿ ಆ ಕಾಲದಲ್ಲಿ ಭೂತ ಸಂಚಾರವಾಗಿ ದತ್ತ ತಾರಿಸು, ದತ್ತ ಉದ್ಧರಿಸು ಎಂದು ಚೀರಾಡುವ ಧ್ವನಿಯು ಪ್ರೇಕ್ಷಕರನ್ನು ರಂಗುಗೊಳಿಸುತ್ತದೆ, ದಂಗುಬಿಡಿಸುತ್ತದೆ. ದೇವರ ಮಹಿಮೆಯನ್ನು ಪ್ರತ್ಯಕ್ಷ ಕಾಣುವ ಕ್ಷೇತ್ರವೆಂದರೆ ಇದೊಂದೇ ಎಂದು ಖಂಡಿತವಾಗಿಯೂ ಹೇಳಬಹುದು. ಈ ಪವಿತ್ರ ಗಾಣಗಾಪುರ ಕ್ಷೇತ್ರಕ್ಕೆ ವರ್ಷದ 12 ತಿಂಗಳು ಸಂದರ್ಶನ ನೀಡಬಹುದು. ಭಕ್ತಿಯೊಂದೇ ಸಾಕು ಕಲಿಯುಗದಲ್ಲಿ ಆ ಭಗವಂತನನ್ನು ಒಲಿಸಲು. ಹೀಗಾಗಿ ಪುಣ್ಯಕ್ಷೇತ್ರಗಳಿಗೆ ಸಂದರ್ಶನ ಪರಮಪದ ಪ್ರಾಪ್ತಿಯ ಸಾಧನ. ಗಾಣಗಾಪುರದಲ್ಲಿ ಅಣುವಿನಲ್ಲಿಯೂ ದೈವ ಸಾಕ್ಷಾತ್ಕಾರವನ್ನು ಕಾಣಬಹುದಾಗಿದೆ. ಹೀಗಾಗಿಯೇ ಈ ಪವಿತ್ರ ಭೂಮಿಯಲ್ಲಿ ಶ್ರೀ ನೃಸಿಂಹ ಸರಸ್ವತಿ ಯತಿವರ್ಯರು ಅನುಷ್ಠಾನ, ಜಪ, ಪೂಜೆಗೈದು ಇಲ್ಲಿಯೇ ನಿರ್ಗುಣ ಪಾದುಕೆಯ ರೂಪದಲ್ಲಿ ಸ್ಥಿರವಾಗಿ ನೆಲೆಸಿದ್ದಾರೆ. ಮೂಕನಿಗೆ ಮಾತು ನೀಡಿದ, ಮೃತನಿಗೆ ಜೀವ ನೀಡಿದ, ಕುಷ್ಠ ರೋಗ ಪರಿಹರಿಸಿದ, ರಜಕನಿಗೆ ರಾಜ್ಯವಿತ್ತ, ಬರಡೆಮ್ಮೆಯಲ್ಲಿ ಹಾಲು ಕರೆಯಿಸಿದ ಮಹಾಮಹಿಮಾನ್ವಿತ ತ್ರಿಮೂರ್ತಿ ರೂಪ ದತ್ತಗುರುವಿನ ರೂಪಿ ಶ್ರೀ ನರಸಿಂಹ ಸರಸ್ವತಿ ಯತಿವರ್ಯರ ಪುಣ್ಯಕ್ಷೇತ್ರ ಶ್ರೀ ಗಾಣಗಾಪುರ.